ಬ್ಯಾಕ್ ಟು ದ ನ್ಯೂ ವ್ಲಾಗ್ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಯು ಮನೇಲಿ ವ್ಲಾಗ್ನ. ಹಾಯ್ ಮಾಡು, ಹಾಯ್ ಮಾಡು ಶನ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ, ಇವನು ರಾಯು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀನಿ. ಇವತ್ತಿನ ವ್ಲಾಗು ಒಂಥರ ಸ್ಪೆಷಲ್ ಆಗಿದೆ, ಯಾಕಂದರೆ ನಮ್ಮ ಜೊತೆ ಇವರು ಫಸ್ಟ್ ಟೈಮು, ಇವ್ರ ಜೊತೆ ನಾವು ಫಸ್ಟ್ ಟೈಮು. ಏನಂತ ಗೊತ್ತಾ, ಟ್ರಾವೆಲ್ ಮಾಡ್ತಿರೋದು ಯಾರ ಜೊತೆ ಅಂತ ಹೇಳ್ತೀನಿ. ಅಷ್ಟರಲ್ಲಿ ನನ್ನ ತಮ್ಮನೇ ಬಂದಲ್ಲ. ಹೋಗ್ತಾ ಒಂದಿವೆ ನಾವು ಕುಣಿಗಲ್ಗೆ ಹೋಗ್ಬೇಕಿತ್ತು. ಯಾಕಂತ ಹೇಳಿದ್ರೆ ನಮ್ಮ ಟಿಂಕುದು ಸ್ವಲ್ಪ ಫುಡ್ಡೆಲ್ಲ ಏನು ಮಿಕ್ಕಿದಲ್ಲ, ಅದನ್ನು ನಮ್ಮ ಮನೆಯಲ್ಲಿರೋ ಒಂದಷ್ಟು ನಾಯಿಗಳಿದಾವಲ್ಲ ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ. ಸೊ ಅದನ್ನು ಪಿಕ್ ಮಾಡ್ಕೊಳ್ಳೋಕ್ಕೆ ನನ್ನ ತಮ್ಮ ಬಂದಿದ್ದ. ಅವನಿಗೆ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಇರೋದನ್ನೆಲ್ಲ ಅವನಿಗೆ ಕೊಟ್ಬಿಟ್ಟು ಅವನಿಗೊಂದು ಬಾಯ್ ಹೇಳಿ ನಾವು ಇವಾಗ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಅವನು ಹ್ಯಾಪಿ ಜರ್ನಿ ಅಂತ ಹೇಳ್ಬಿಟ್ಟು ಅವ್ನ ಮನೆಗೆ ಹೋದ. ಅವನ್ನ ನೋಡಿದ್ಮೇಲೆ ನಂಗೊಂಥರ ಎನರ್ಜಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಅಲ್ಲಿಂದ ಯಾರ ಮನೆಗೆ? ಎಲ್ಲಿರ ಶೋಭಕ್ಕ ಮನೆ? ಎಲ್ಲಿ ಅಲ್ಲ, ಹೇಳು ರಾಯುಗೆ ಬರ್ತಾ ಇದ್ದೀನಂತ ಹೇಳು. ಓಕೆ. ಈ ಜರ್ನಿನ ನಾವು ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಿದ್ವಿ. ಸೊ ಮನೇಲಿ ಏನು ನಾವು ಟಿಫನ್ನ ತಿಂದಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಕದಂಬದಲ್ಲಿ ವಿಸಿಟ್ ಆಗಿಬಿಟ್ಟು ಇಲ್ಲೊಂದು ಟಿಫನ್ನ ತಿನ್ಕೊಂಡು ಅಲ್ಲಿಂದ ನಮ್ಮ ಮನೆ ದೇವ್ರು ಸಿಗ್ತಾರೆ ಆದಿ ಚುಂಚನಗಿರಿ. ಸೊ ಇಲ್ಲಿಂದನೇ ನಾವು ಒಂದು ನಮಸ್ಕಾರ ಹಾಕ್ಬಿಟ್ಟು ನಾವಿವಾಗ ನೆಕ್ಸ್ಟು ಹೊರಡ್ತಾ ಇದ್ದೀವಿ. ಮೊದಲೇ ಹೇಳ್ದಂಗೆ ನಾನು ಇವ್ರ ಜೊತೆ ಫಸ್ಟ್ ಟೈಮು, ಇವರು ಕೂಡ ನಮ್ಮ ಜೊತೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಯಾರ ಜೊತೆ ಗೊತ್ತಾ? ಬಂಟಿಯವ್ರ ಜೊತೆ. ಇಷ್ಟು ವರ್ಷದಲ್ಲಿ ಫಾರ್ ದ ಫಸ್ಟ್ ಟೈಮು ಇವರು ಲಾಂಗ್ ಡ್ರೈವ್ ಹೋಗ್ತಾ ಇರೋದು. ನಾವು ಕೂಡ ಇವ್ರ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೆ ಮನೆಯಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ಎನರ್ಜಿ ಕಮ್ಮಿ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಈ ವೆದರ್ನೆಲ್ಲ ನೋಡಿದ್ಮೇಲೆ ಎಂಜಾಯ್ ಮಾಡ್ಕೊಂಡು ನಾವು ಮಾತಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಅವ್ರದ್ದು ಕೂಡ ಫಸ್ಟ್ ಟೈಮು ಲಾಂಗ್ ಡ್ರೈವು, ಅದು ಕೂಡ ಫ್ಯಾಮಿಲಿ ಜೊತೆ ಹೋಗ್ತಿರೋದು. ಅವ್ರಿಗೂ ಖುಷಿ ಇದೆ, ನಮಗೂ ಖುಷಿ ಇದೆ. ಯಾಕಂದರೆ ಇವ್ರ ಜೊತೆ ನಾನು ಇಷ್ಟು ದೂರ ಬರ್ತಿರೋದು ಫಸ್ಟ್ ಟೈಮ್ ಅಲ್ವಾ, ನನಗೂ ಸ್ವಲ್ಪ ಖುಷಿ ಇದೆ, ಹಂಗೆ ಸ್ವಲ್ಪ ನರ್ವಸ್ ಕೂಡ ಇದೆ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಹೋಗಿದ್ದ ಕಡೆ ಎಲ್ಲ ಏನು ಅಷ್ಟೊಂದು ವೀಡಿಯೋ ಶೂಟ್ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಬಂಟಿಯವರು ಫಸ್ಟ್ ಟೈಮ್ ನನ್ನ ಜೊತೆ ಬಂದಿದ್ದಾರಲ್ವಾ. ಸೊ ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಏನು ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಅಷ್ಟೊಂದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಕ್ಯಾಪ್ಚರ್ ಮಾಡಿರೋಷ್ಟು ವೀಡಿಯೋಸ್ನೆಲ್ಲ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ವ್ಲಾಗ್ ಮಾಡೋದ್ರಲ್ಲಿ ಸಖತ್ ಖುಷಿ ಇದೆ. ಯಾಕೆ ಗೊತ್ತಾ, ನನಗೊಂದು ಡ್ರೀಮ್ ಇತ್ತು, ನಾನು ಕೂಡ ಯೂಟ್ಯೂಬರ್ ಆಗಬೇಕು, ಯೂಟ್ಯೂಬಲ್ಲೆಲ್ಲ ವ್ಲಾಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಂಗೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಓಕೆ, ನಂಗೆ ಇಷ್ಟ ಇದೆ. ಬಟ್ ಇನ್ನೊಂದೇನಂತ ಹೇಳಿದ್ರೆ ಎಷ್ಟೊಂದು ಜನ ಅನ್ಕೋತಾರೆ ಹೇಗೆ ಪಬ್ಲಿಕಲ್ಲಿ ವೀಡಿಯೋಸ್ನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನನಗೇನು ಪಬ್ಲಿಕಲ್ಲಿ ನಾವೇನು ಕೆಟ್ಟದೇನು ಮಾಡ್ತಾರೆ, ನಮಗೆ ಬೇಕು ಮೆಮೊರೀಸ್ಗೆ ವೀಡಿಯೋಸು. ಸೊ ಹಾಗಾಗಿ ನಾನು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಪಡ್ಕೊಂಡ್ಬಿಟ್ಟಿರೋ ನೀವು ನಿಜವಾಗ್ಲೂ. ನಮಗೆ ಈ ಟ್ರಾವೆಲಲ್ಲಿ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಹಾಗೆ ಆನ್ ದ ವೇ ನಮಗೆ ಉಡುಪಿ ಹತ್ರ MTR ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವಿವಾಗ ಊಟನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬಂದಿದ್ದೀವಿ, ತುಂಬ ಹೊಟ್ಟೆ ಹಸಿವಾಗ್ತಿರೋ ಕಾರಣ ನಾವು ಫಸ್ಟ್ ಊಟ ಮುಗಿಸೋಣ ಅಂತ ಹೇಳ್ಬಿಟ್ಟು ಊಟನ ಫುಲ್ ಮುಗಿಸ್ಕೊಂಡ್ವಿ. ಊಟ ಮಾಡಿ ಬಂದಿದ ತಕ್ಷಣ ಶಾನ್ವಿಕಾ ಫುಲ್ ಕಾರಲ್ಲಿ ನಿದ್ದೆ ಹೋಗ್ಬಿಟ್ಟಿದ್ದಾಳೆ. ನಾವು ಸಖತ್ತಾಗಿರೋ ಊಟ ಮುಗಿಸ್ಕೊಂಡು ಇಲ್ಲಿಂದ ನಾವು ಬಿಟ್ಟಿದ್ದೀವಿ. ಇನ್ನೇನು ನೆಕ್ಸ್ಟ್ ನಾವು ಮರವಂತೆ ಬೀಚ್ನ ರೀಚ್ ಆಗ್ತೀವಿ. ಸೊ ನಾವು ಮಾತಾಡಿರೋದು ಎಷ್ಟೊಂದು ನಮ್ಮದು ವೀಡಿಯೋಸಲ್ಲೆಲ್ಲ ರೆಕಾರ್ಡ್ ಆಗಿದೆ. ಬಟ್ ಏನಂತ ಹೇಳಿದ್ರೆ ಕಾರಲ್ಲಿ ಸಾಂಗ್ಗಳು ಹಾಕ್ಬಿಟ್ಟಿದ್ವಿ. ಸೊ ಹಾಗಾಗಿ ನಾನು ಇಲ್ಲಿ ವಾಯ್ಸ್ನೆಲ್ಲ ಮ್ಯೂಟ್ ಮಾಡಲೇಬೇಕಾಗಿತ್ತು. ವಾವ್, ಹೆಂಗಿದೆ ಅಲ್ವಾ ವ್ಯೂ. ಇಲ್ಲಿಂದ ಹತ್ರದಿಂದ ನೋಡೋಕೆ ಇನ್ನೂ ಸಖತ್ತಾಗಿದೆ. ನಾವು ಇಳಿದ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟಾಡೋಣ ಅಂದ್ಕೊಂಡಿದ್ವಿ. ಬಟ್ ಅವರು ಈ ಟೈಮಲ್ಲಿ ಅಲ್ಲಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾಯಿದ್ರು. ಆದರೂ ಕೂಡ ನಾನು ಇಳಿದೋಗಿದ್ದೆ, ಅಲ್ಲಿ ಪೊಲೀಸ್ ಕೈಲಿ ಚೆನ್ನಾಗಿ ಬೈಸ್ಕೊಂಬಂದೆ. ಬೀಚ್ ಹತ್ರ ಬಂದಿದ್ದೀವಿ, ತೋರಿಸ್ನ ಹೆಂಗಿದೆ ವ್ಯೂ ಅಂತ.
ಬೀಚ್ ಹತ್ರ ಬಂದಾಗ ಒಂದು ಕಾಮಿಡಿ ಏನಂತ ಹೇಳಿದ್ರೆ ಇಲ್ಲಿ ಯಾರೂ ಇಳ್ದಿರಲಿಲ್ಲ. ನನಗೆ ಡೌಟ್ ಆಯಿತು, ಯಾವಾಗಲೂ ಬಂದಾಗ ನಾವು ಇಲ್ಲಿ ಆಟ ಆಡ್ತೀವಲ್ಲ, ಯಾಕೆ ಇವತ್ತು ಇಳ್ದಿಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ಏನಕ್ಕೆ ಇಳ್ದಿಲ್ಲ ಅಂತ ಹೇಳಿದ್ರೆ ಈ ಟೈಮಲ್ಲಿ ಬಿಡಲ್ಲ ಅಂತೆ. ಸೊ ತುಂಬ ಜನ ಪೊಲೀಸ್ ಇದ್ದರು, ಬಟ್ ನಾನು ನೋಡಿರಲಿಲ್ಲ ಅವ್ರನ್ನ. ನಾನು ಆರಾಮ್ಸೆ ಇಳ್ಕೊಂಡೋದೆ, ನೋಡಿ ಒಬ್ಬರು ಕಾಣಿಸ್ತಿಲ್ಲ, ನಾನು ಮಾತ್ರ ಅಲ್ಲಿ ಇಳಿತಾ ಇರೋದು. ಇವ್ರು ಕೂಡ ಮೇಲ್ಗಡೆ ನಿಂತ್ಕೊಂಡಿದ್ರು, ಪುಟ್ಟು ಬಂಟಿಯವ್ರು. ನಾನು ಆರಾಮಾಗಿ ಇಳ್ದೋದೆ. ಅಲ್ಲಿ ನೋಡಿದ್ರೆ ಸೈರನ್ ಹಾಕಿದ್ರು ಜೋರಾಗಿ, ಮೇಲ್ ಬನ್ನಿ ಅಂತ. ಅಲೆ ನೋಡ್ಬೋದು ಇಷ್ಟು ಜೋರಾಗಿ ಬರ್ತಿದೆಯಲ್ಲ. ಸೊ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಯಾರನ್ನೂ ಬಿಟ್ಟಿರಲಿಲ್ಲ. ನಾನು ಹೋಗಿದ್ದೆ, ಬಟ್ ಬೈಸ್ಕೊಂಡು ಬಂದಿದ್ದೀನಿ ಇಲ್ಲಿಂದ. ನಾನು ಈ ತುಂಬ ರೀಲ್ಸ್ಗಳಲ್ಲಿ ವ್ಲಾಗ್ಗಳಲ್ಲಿ ನೋಡಿದೆ, ಈ ಥರ ಬೀಚ್ಗಳ ಹತ್ರ ಹೋದಾಗ ಜೈ ಶ್ರೀರಾಮು ಈ ಥರದ್ದೆಲ್ಲ ಬರೀತಾರಲ್ವ, ಅವಾಗ ಅಲೆ ಬರಲ್ಲ ಅಂತ ನೋಡಿದ್ದೆ. ನಾನು ಒಂದ್ಸತಿ ಟ್ರೈ ಮಾಡೋಣ, ಇಲ್ಲಿ ಬಂದಿದ್ದೀನಲ್ಲ ಮತ್ತೆ ಯಾವಾಗ ಬರ್ತೀನೋ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಇದ್ದೆ. ಬಟ್ ಪೊಲೀಸಲ್ಲಿಂದ ಸಖತ್ತಾಗಿ ಸೈರನ್ ಆಗ್ತಾಯಿದ್ರು, ಬಟ್ ನನಗೆ ಗೊತ್ತಿರಲಿಲ್ಲ, ಅದು ಕೇಳಿಸ್ತಾ ಇರಲಿಲ್ಲ. ಪುಟ್ಟವ್ರ ಮೇಲೆ ನಿಂತ್ಕೊಂಡು ಶ್ವೇತಾ ನಿನಗೆ ಹಾಕ್ತಿರೋದು ಮೇಲೆ ಬಾ ಅಂತ ಕೂಗ್ತಾಯಿದ್ರು. ನಾನು ಅಷ್ಟೊಂದು ಕೇಳಿಸ್ಕೊಂಡಿರಲಿಲ್ಲ ಈ ಅಲೆ ಸೌಂಡ್ಗಳಲ್ಲಿ. ನಾನಿಲ್ಲಿ ಬರೆಯೋಣ ಫಸ್ಟು ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ದೆ, ಅಷ್ಟರಲ್ಲಿ ನೀರು ಬಂದುಬಿಡ್ತು. ನನಗೆ ಇದು ಒಂದು ಡ್ರೀಮ್ ಇತ್ತು, ಈ ಥರ ಬರಿಬೇಕು ಅಂತ ಹೇಳ್ಬಿಟ್ಟು. ನನಗೆ ಚಿಕ್ಕದು ಆಸೆಗಳಿದೆ, ಬಟ್ ಜಾಸ್ತಿ ಆಸೆಗಳಿದೆ ಈ ಥರದ್ದು. ಹೋಗಿದ ತಕ್ಷಣ ಈ ಥರ ಬರದೆ ನೋಡೋಣ, ಟ್ರೈ ಮಾಡೋಣ, ಎಲ್ಲ ಸುಮ್ಮನೆ ಹೇಳ್ತಾರಾ ಅಥವಾ ನಿಜನ ಅಂತ ಹೇಳ್ಬಿಟ್ಟು ನಾನು ಬರ್ಬಿಟ್ಟು ಹಿಂದೆ ಬಂದೆ. ಅಲೆ ಬಂತು ಅಷ್ಟರಲ್ಲಿ, ಬಟ್ ಅಲ್ಲಿಗೆ ಸ್ಟಾಪ್ ಆಯಿತು. ನಾನು ಇಟ್ಸ್ ಮಿರಾಕಲ್ ಅಂತ ಅಂದ್ಕೊಂಡೆ. ನಾನು ಅಷ್ಟರಲ್ಲಿ ಸೈರನ್ ಹಾಕ್ತಾಯಿದ್ರು ಮೇಲೆಯಿಂದ ಜೋರಾಗಿ. ಆಮೇಲೆ ಅಲ್ಲಿಂದ ಪೊಲೀಸೇ ಬಂದರು. ನಾನು ಆಮೇಲೆ ಸುಮ್ಮನೆ ಏನಕ್ಕೆ ಸೀನ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮೇಲೆ ಹತ್ಕೊಂಡು ಬಂದೆ. ಯಾರಾದರೂ ಈ ಥರ ಬೀಚ್ ಹತ್ರ ಹೋಗಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಆಮೇಲೆ ನಂಗೆ ಮರ್ತೋಯ್ತು, ಅದನ್ನು ಅಳಿಸ್ಬಿಟ್ಟು ಬರಬೇಕಾಗಿತ್ತಲ್ಲ ಛೇ ಅಂತ ಅಂದ್ಕೊಂಡೆ. ಬಟ್ ಇವ್ರು ಹೇಳಿದ್ರು ಜಾಸ್ತಿ ಇದು ಫೋರ್ಸಲ್ಲಿ ಬರ್ತಾಯಿದೆ, ನೀರು ಅಳಿಸೋಗುತ್ತೆ ಅಂತ. ಏನಿಗೆ ಭಯ, ಏನಿಗೆ ಭಯ? ಪರವಾಗಿಲ್ಲ, ಬೀಚಿಗೆ ಆದರೆ ಬರೋದೇ ಇಲ್ಲ ಅವ್ರು ಯಾರು. ಅದು ನಿಜ, ಮನೆ ತಿರುಗಿ ಯಾರು ಬರಲ್ಲ. ಗೌರ್ಮೆಂಟ್ ಅವರು ಇದು ಅದೇ ಅದು ಜಾಸ್ತಿ ಅಲೆ ಕೆಲವೊಂದು ಕಡೆಗೆ ಬರಬಾರ್ದು. ನಾವು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ, ರೋಡ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಶೇಷುನೇ ಹುಡ್ಕೊಂಡು ಬಂದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಅದಕ್ಕೆ ನೀ ಬರ್ತೀನಿ ಇಟ್ಕೊಂಡ್ರೆ ಇಟ್ಕೊಂಡ್ರಿ, ಇಲ್ಲಾಂದ್ರೆ ಅವನೇ ಹೋಗ್ಬಿಡ್ತಾ ಇದ್ದೆ. ಲಾಲಿಪಾಪ್ ತಂದು ಕೊಡ್ತಾ ಇದ್ದಿಲ್ವಾ? ಲಾಲಿಪಾಪ್ ತಂದು ಕೊಡ್ತಾ ಇದ್ದಿಲ್ವಾ? ಅಯ್ಯೋ ಅಲ್ಲ, ಅವ್ರ ಹತ್ರ ಕೇಳಿ ಎಷ್ಟಿದ್ದಾರೆ ಅಂತ. ಫಸ್ಟ್ ಚಂದ್ರಣ್ಣ ಹತ್ರ ಹೆಂಗ್ ಬಂದಿದ್ಯಾ ಶನು? ರಾಯು ಹಾಯ್ ಹಾಯ್ ಮಾಡು ಮಗ, ಹಾಯ್. ಬೇರೆ ಕೆಲಸ ಎಲ್ಲ ವಿಡಿಯೋ ಮಾಡೋದು ಬಿಟ್ಟು ನಮ್ಮ ಅತ್ತೆಗೆ ಹೋಗು, ಬೇರೆ ಏನಾದರೂ ಕೆಲಸ ನೋಡ್ಕೋ. ಪೀಶ್ ಮಾಡಮ್ಮ, ಪೀಶ್ ಮಾಡು, ಪೀಶ್ ಮಾಡು, ಪೀಶ್. ಆಲ್ರೆಡಿ ಅವ್ರ ಮನೆಗೆ ತೋರಿಸಿದ್ದೀನಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಶಾನ್ವಿಕಾ ಎಲ್ಲರೂ ಅಲ್ಲಿ ಹಾಲು ಕರಿತಾ ಇದ್ದಾರೆ, ಮಿಕ್ಕದವರೆಲ್ಲ ತೋಟಕ್ಕೆ ಹೋಗಿದ್ದಾರೆ. ರಾಯುನ್ ಎತ್ಕೊಂಡು ಆತ ಆಡಿಸ್ತಾ ಇದ್ದೀನಿ ಅಲ್ಲ ಮಗನೇ. ಅಕ್ಕ ಏನು ಮಾಡ್ತಿದ್ದಾಳು ನೋಡು, ನೋಡು ಹೋಗು. ಅಕ್ಕ ಏನು ಮಾಡ್ತಿದ್ದಾಳು ನೋಡು, ಹೋಗು. ಎತ್ಕೋಬಾರ್ದು, ಬಿದ್ದೋಗ್ರದು ಇಬ್ರು. ಮಾಮಿ ಮಾಡಮ್ಮ, ಮಾಮಿ 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 ಮಾಡು ರಾಯು, ಮಾಮಿ ಗಮ್. ಮಾಮಿ ಮಾಡು, ನಮಸ್ಕಾರ ಮಾಡಮ್ಮ, ಮಾಮಿ ಮಾಡು. ಮಾಮಿ ಮಾಮಿ ಹೆಂಗೆ ಮಾಡ್ತಾನೆ ರಾಯು ಮಾಮಿನ? ಅಪ್ಪ ಹಂಗೆ ಮಾಡ್ತಾನಂತೆ, ಹಂಗೆ ಮಾಡ್ತಾನಂತೆ. ಹಂಗ ನಮಸ್ಕಾರ ಮಾಡೋದು ಹಂಗಪ್ಪ ರಾಯು. ನೀವು ಮಾಮಿ ಮಾಡು, ಮಾಮಿ ಮಾಡಪ್ಪ. ಕಾಪಾಡಪ್ಪ ರಾಯುಗೆ, ಕಾಪಾದಪ್ಪ. ಬಲೆ ಗುಂಡ 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 ಓಡಿಬಾ 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 ಓಡಿಬಾ. ಜಾಣ ಬಿಡು ಶನು, ಬಿಡು ಅವನ್ನ, ಅವನೇ ಬರ್ತಾನೆ ಬಿಡು. ಬರ್ಬೇಕಿಲ್ಲ, ಇಲ್ಲ ಅಮ್ಮ ಹತ್ರ ಬರ್ಬೇಕು. ಬಾಯ್ ಬಾಯ್ ರಾಯು, ಬಾಯ್ ಬಾಯ್. ಅಮ್ಮ ಪಪ್ಪಿ 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 ಕೊಡು, ಪಪ್ಪಿ ಕೊಡು, ಪಪ್ಪಿ. ಈ ಕಡೆ ಈ ಕಡೆ ಈ ಕಡೆ. ನಾನು ಅಮ್ಮ ಇಲ್ಲಿ ಬಾ, ಇಲ್ಲಿ. ಅಮ್ಮ ಏನು ಮಾಡ್ತಿದೆ?
ಬಕ್ಕು ಇಲ್ಲಮ್ಮ ಬಕ್ಕು ಬಕ್ಕು ಬೆಕ್ಕು ಬಂದ ರಾಯು ಬಂದ. ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರದ್ದು ನೆಕ್ಸ್ಟ್ ಪಾರ್ಟು ಸಖತ್ ಕಾಮಿಡಿ ಆಗಿದೆ. ಅದು ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್. ಯಾರೆಲ್ಲೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.